ತುಳಿತಕ್ಕೆ ಮೃತಪಟ್ಟ ಬೇಲೂರು ತಾಲೂಕಿನ ಆರೇಹಳ್ಳಿ ಹೋಬಳಿ ಗೊಚ್ಚೇನಹಳ್ಳಿ ಅನಿಲ್ ಕುಮಾರ್ ಮನೆಗೆ ಅರಣ್ಯ ಸಚಿವರು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಬೇಲೂರು ತಾಲೂಕಿನ ಆರೇಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿನ ತುಂಬಾದೇವರಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಗೊಚ್ಚೇನಹಳ್ಳಿ ನಿವಾಸಿ 27 ವರ್ಷ ವಯಸ್ಸಿನ ಕೂಲಿ ಕಾರ್ಮಿಕ ಅನಿಲ್ ಅರಸು ಕಾಡಾನೆ ದಾಳಿಯಿಂದ ಮೃತರಾಗಿದ್ದ ಹಿನ್ನೆಲೆಯಲ್ಲಿ ಬೇಲೂರು ಶಾಸಕ ಸುರೇಶ್ ಹಾಗೂ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಹಾಗೂ ಬೆಳೆಗಾರರು ಮತ್ತು ನಿವಾಸಿಗಳು ಆರೇಹಳ್ಳಿ ಬಂದ್ ಮಾಡುವ ಮೂಲಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರ ಶಾಶ್ವತ ಪರಿಹಾರ ಕಾರ್ಯ ನಡೆಸಬೇಕು, ಇಲ್ಲವಾದರೆ ವಿಧಾನಸೌಧ ಬಳಿ ಇಡೀ ಮಲೆನಾಡಿಗರು ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಎಚ್ಚೆತ್ತ ಕರ್ನಾಟಕ ಸರ್ಕಾರವು ಸಿಎಂ ಆದೇಶದ ಹಿನ್ನೆಲೆಯಲ್ಲಿ ಅರಣ್ಯ ಮಂತ್ರಿಗಳಾದ ಈಶ್ವರ ಖಂಡ್ರೆ ಇಂದು ಕಾಡಾನೆ ದಾಳಿಗೆ ತುತ್ತಾಗಿ ಸಾವಿಗೀಡಾದ ಅನಿಲ್ ಅರಸು ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಬೇಲೂರು ಶಾಸಕ ಎಚ್ಕೆ ಸುರೇಶ್ ಮತ್ತು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಸೇರಿದಂತೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು, ಕಳೆದ ವರ್ಷಗಳಿಂದ ಮಾನವ ಪ್ರಾಣಿ ಸಂಘರ್ಷ ವಿಪರೀತವಾಗಿ ಮಲೆನಾಡು ಭಾಗದಲ್ಲಿ ನಡೆಯುತ್ತಿದೆ. ನಾನು ಸಚಿವನಾದ ಬಳಿಕ ಹಾಸನಕ್ಕೆ ಕಾಡಾನೆ ಸಮಸ್ಯೆ ಹಿನ್ನೆಲೆಯಲ್ಲಿ 4 ಬಾರಿ ಬಂದಿರುವೆ. ಬೇಲೂರು ತಾಲೂಕಿನಲ್ಲಿ ಈ ತಿಂಗಳಲ್ಲಿ 2 ಸಾವು ಉಂಟಾಗಿರುವುದು ನೋವು ತಂದಿದೆ. ಈ ಬಗ್ಗೆ ಸ್ಥಳೀಯ ಶಾಸಕರಾದ ಸುರೇಶ್ ಮತ್ತು ಸಂಸದರು ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ 100 ಕಾಡಾನೆಗಳಿವೆ, ಅವುಗಳಲ್ಲಿ 4 ಪುಂಡಾನೆಗಳಿವೆ ಎಂಬ ಬಗ್ಗೆ ಅರಣ್ಯ ಇಲಾಖೆ ವರದಿ ನೀಡಿದೆ. ಶೀಘ್ರವೇ ಪುಂಡಾನೆಗಳನ್ನ ಕಾರ್ಯಾಚರಣೆ ನಡೆಸಲು ಅರಣ್ಯ ಇಲಾಖೆ ಸನ್ನದ್ದವಾಗಿದೆ ಎಂದರು. ಜಿಲ್ಲೆಯಲ್ಲಿ ಆನೆ ದಾಳಿಯಿಂದ 3 ಜನ ಮೃತಪಟ್ಟಿದ್ದಾರೆ. ಬಹಳ ಅತ್ಯಂತ ನೋವಿನ ಸಂಗತಿ ಇದೆ, ಅತ್ಯಂತ ದುಃಖದ ಸಂಗತಿ ಇದೆ. ಇವತ್ತು ನಾನು ಆ ಪರಿವಾರದವರಿಗೆ ಸರ್ಕಾರದ ವತಿಯಿಂದ ಸಾಂತ್ವನ ಹೇಳಲಿಕ್ಕೆ ಬಂದಿದ್ದೇನೆ. ಹಾಸನದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇವತ್ತಿಂದಲ್ಲ, ಸುಮಾರು ವರ್ಷದಿಂದ ಇದೆ. ಅವರು ಇತ್ತೀಚೆಗೆ ಅರಣ್ಯದಿಂದ ಆನೆಗಳು ಹೊರಗಡೆ ಬಂದು ಇವತ್ತೇನು ಕಾಫಿ ಎಸ್ಟೇಟಲ್ಲಿ ಬೇರೆ ಬೇರೆ ಕಡೆ ಇಲ್ಲೇ ಇದ್ದುಕೊಂಡು ಬೆಳೆ ಹಾನಿ ಆಗ್ತಾ ಇರ್ತಕ್ಕಂಥದ್ದು, ಅದರ ಜೊತೆಲಿ ಜೀವ ಹಾನಿನೂ ಆಗ್ತಾ ಇದೆ. ಸರ್ಕಾರ ಈಗ ನಾವು ಪರಿಹಾರ ಕೊಡ್ತೀವಿ, ಆದರೆ ಪರಿಹಾರ ಕೊಡೋದರಿಂದ ಮನುಷ್ಯನ ಜೀವ ವಾಪಸ್ಸು ಬರೋದಿಲ್ಲ. ಜೀವ ಅತ್ಯಮೂಲ್ಯವಾದಂಥದ್ದು. ಆ ಜೀವದ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ದೃಷ್ಟಿಯಿಂದ ಇವತ್ತು ನಾನು ಸಚಿವನಾದ ಮೇಲೆ ಇದು 4ನೇ 5ನೇ ಸಲ ಹಾಸನಕ್ಕೆ ಬರ್ತಾ ಇದ್ದೇನೆ. ಈ ಎಲ್ಲ ಘಟನೆಗಳಾಗಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಸ್ಥಳೀಯ ಶಾಸಕರು ಸುರೇಶ್ ಅವರು, ಮಾನ್ಯ ಸಂಸದರಾದಂಥ ಶ್ರೇಯಸ್ ಪಟೇಲ್ರವರು, ಮಾಜಿ ಶಾಸಕರಾದಂಥ ಶಿವರಾಮ್ರವರು, ಇನ್ನೂ ಇಲ್ಲೆಲ್ಲ ಜನಪ್ರತಿನಿಧಿಗಳು, ಮುರಳಿಯವರು ಇರ್ಬೋದು, ನಮ್ಮ ರಾಜೇಗೌಡರು ನಮ್ಮ ಜೊತೆಯಲ್ಲಿದ್ದಾರೆ. ಈ ಭಾಗದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನೇನು ಅನಾಹುತಗಳಾಗ್ತವೆ ಸರ್ಕಾರದ ಗಮನಕ್ಕೆ, ನನ್ನ ಗಮನಕ್ಕೆ ತರ್ತಾರೆ. ನಾವೆಲ್ಲ ಪಕ್ಷಾತೀತವಾಗಿ ಇದು ಆನೆ ಸಮಸ್ಯೆ, ಮಾನವ ಪ್ರಾಣಿ ಸಮಸ್ಯೆ ಏನಿದೆ, ಇದರಿಂದ ಏನೇನು ಹಾನಿಗಳಾಗ್ತಾ ಇದ್ದಾವೆ, ಅನಾಹುತಗಳಾಗ್ತಾ ಇದ್ದಾವೆ ನಾವು ನೋಡ್ತಾ ಇದ್ದೀವಿ. ಇವತ್ತು ಅನಿಲ್ ಅನ್ನುವಂಥ ಒಬ್ಬ ಹುಡುಗ ಯುವಕ ಇವತ್ತು ಈ ಒಂದು ಪರಿವಾರದ, ಬಡ ಪರಿವಾರದ ಒಬ್ಬ ಆಶ್ರಯದಾತ, ಅವನಿವತ್ತು ನಮ್ಮಿಂದ ಅಗಲಿ ಹೋಗಿದ್ದು ನಾವು ನೋಡ್ತಾ ಇದ್ದೇವೆ. ತಾಯಿಯ ಕಣ್ಣೀರು ಭಾಳ ಇವತ್ತು ನೋಡಿದರೆ ಭಾಳ ದುಃಖ ಆಗ್ತದೆ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಚರ್ಚೆ ಮಾಡಿದ್ದೇನೆ. ಅವ್ರಿಗೆ ಹೆಚ್ಚಿನ ಒಂದು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಪರಿಶೀಲನೆ ಮಾಡಲಿಕ್ಕೆ ಸರ್ಕಾರ ಸಿದ್ಧವಾಗಿದೆ. ಮತ್ತು ಈ ಭಾಗದಲ್ಲಿ ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಇವತ್ತು ನಾವೆಲ್ಲ ಸೇರಿ, ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ನಮ್ಮ PCCF ಇದ್ದಾರೆ, PCF ವೈಲ್ಡ್ ಲೈಫ್ ಇದ್ದಾರೆ. ಇವರೆಲ್ಲರೂ ಇವತ್ತೆಲ್ಲರಿಗೆ ನಾನು ಕರ್ಕೊಂಡು ಈಗ ಬೇಲೂರಿನಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಏನು ಸಂಘ ಸಂಸ್ಥೆಗಳು ತಮ್ಮ ಅನಿಸಿಕೆ ಇದ್ದರೆ ಹೇಳ್ಬೋದು, ಒಂದು ಸಭೆಯೂ ಮಾಡ್ತಾ ಇದ್ದೇವೆ. ಹಿಂದೆನೂ ಹೇಳಿದ್ದೇವೆ. ಇಲ್ಲೊಂದು ನಮ್ಮಲ್ಲಿ ಈಗ ನಾನು ಅದಕ್ಕೆ ಹೇಳಿದೆ, ಈ ಸಲ ನಾವು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾಯಿದ್ದೀವಿ. ಮಾಡಿಸ್ತಾನೆ. ಓಕೆ, ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ, ಆಗ್ತದೆ. ಸರ್, ಈಗ ಇಮಿಡಿಯೇಟ್ ರಿಲೀಫ್ ಈ 4 ಪುಂಡಾನೆಗಳನ್ನು ಅವ್ರು ಗುರುತಿಸಿದಂಥದ್ದು, ಈ ಪುಂಡಾನೆಗಳಿಗೆ ಸೆರೆ ಹಿಡಿಬೇಕು ಅನ್ನುವಂಥ ತೀರ್ಮಾನವನ್ನು ನಮ್ಮ ಇಲಾಖೆ ಹಂತದಲ್ಲಿ ನಾವು ಮಾಡಿದ್ದೇವೆ. ಅದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಾವು ಮಾಡಿಕೊಳ್ತೇವೆ. ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಈ ಪುಂಡಾನೆಗಳನ್ನು ಹಿಡಿದು ಇವತ್ತು ಅದಕ್ಕೆ ಮತ್ತು ಇಲ್ಲಿ ಯಾವುದೇ ತೊಂದರೆ, ಸ್ಥಳೀಯವಾಗಿ ತಾತ್ಕಾಲಿಕವಾಗಿ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಂಡು ಮುಂದೆ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಿ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾರೆ. ಕಾರ್ಯಾಚರಣೆ ಮಾಡಬೇಕು ಅಂದರೆ ಎಲ್ಲ ರೀತಿಯ ಪೂರ್ವಸಿದ್ಧತೆ ಮಾಡ್ಕೋಬೇಕಾಗ್ತದೆ. ಅಲ್ಲಿ ಮತ್ತೆ ದುರ್ಘಟನೆಗಳಾಗಬಾರ್ದು. ಅರ್ಥ ಆಯ್ತಾ? ಅದಕ್ಕೆ ಇದು ಕಾರ್ಯಾಚರಣೆ ಏನಿದೆ, ಆನೆ ಕಾರ್ಯಾಚರಣೆ ಬರೀ ಕರ್ನಾಟಕದಲ್ಲಿ ಮಾತ್ರ ಆಗ್ತದೆ, ಯಾವ ಬೇರೆ ರಾಜ್ಯದಲ್ಲಿ ಆಗ್ತಾಯಿಲ್ಲ. ಯಾಕೆಂದರೆ ಅವರಲ್ಲಿ ಸಿದ್ಧತೆಗಳೇ ಇಲ್ಲ.
ಹೀಗಾಗಿ ನಮ್ಮ ಅಧಿಕಾರಿಗಳು ಹಗಲು ರಾತ್ರಿ ಶ್ರಮ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಅವರು ಇವತ್ತು